ಓಕೆ, ಇನ್ನ ನೀವು ಮನೆ ಒಳಗಡೆ ಒಂದ್ಸರಿ ಹೇಳ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ ಏನಾದ್ರು 1 ಮಿಲಿಯನ್ ಆಗ್ಬಿಟ್ಟಿದ್ರೆ ಹೆಂಗಿರುತ್ತೆ ಇಲ್ಲಿಂದ ಹೊರಗೆ ಹೋಗೋಷ್ಟಲ್ಲಿ ಅಂತ. ನಿಯರ್ಲಿ 2 ಮಿಲಿಯನ್ ಬಂದ್ಬಿಟ್ಟಿದೆ ಗಿಲ್ಲಿಯವರೇ. ಯಾವ ಕಂಟೆಸ್ಟೆಂಟಿಗೂ ಇಲ್ಲ ಈ ತರ. ಅಂದ್ರೆ ಅವ್ರ ಮನೆಯಿಂದ ಹೊರಗೆ ಬಂದ್ಮೇಲೆ ಫಾಲೋವರ್ಸ್ ಆಗಿದ್ದಾರೆ. ನೀವು ಮನೆ ಒಳಗಡೆ ಇದ್ದಾಗಲೇ ಹೋಗ್ಬೇಕಾದ್ರೆ ಎಷ್ಟೊಂದು 1 ಲಕ್ಷ ಆಯ್ತಾ ನಿಮ್ಗೆ ಫಾಲೋವರ್ಸ್? ಒಂದು 1,20,000 ಏನು 18 ಲಕ್ಷ ಆಗಿದ್ದಾರೆ. ಹೆಂಗ್ ಅನಿಸ್ತಾ ಇದೆ ಇದು? ಮೇಡಮ್ ನಾನ್ ಅದೇ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ಕೊಟ್ಟಲ್ಲ ಒಬ್ರಿಗೆ ಹ್ಯಾಂಡಲ್ ಮಾಡಿ ಅಂತ, ನೀವು ಪೋಸ್ಟರ್ ಹಾಕಿ ಈ ತರ ಎಲ್ಲ ವಾರ ವಾರ ಪೋಸ್ಟರ್ ಹಾಕ್ತೇರಿ ನಂದು ಅಂತ ಇನ್ಸ್ಟಾಗ್ರಾಮ್ಗೆ. ಅವರುವೆ ನಾನು ಹೇಳಿದೆ ನಾನು ಹೊರಗಡೆ ಬರೋದಕ್ಕೆ 1 ಮಿಲಿಯನ್ ಆಗ್ಬೇಕಾಯ್ತದ ಅಂತ. ಅಷ್ಟೆಲ್ಲ ಎಲ್ಲ ಆಯ್ತದೆ, ಒಂದು 4-5 ಲಕ್ಷ ಮ್ಯಾಕ್ಸಿಮಮ್. ಮತ್ತೆ ಅದಕ್ಕೆ ಯಾಕೆ ನಿಮ್ಗೆ ಕೊಡ್ಬೇಕು, ಮನೆಗೆ ಕೊಡ್ಬಿಟ್ಟು ಸುಮ್ನೆ ಇದ್ರೆ ಆಯ್ತದಲ್ಲ. ಹೆಂಗು ನಾನು ಒಳಗಿರ್ತೀನಿ, ಯಾರು ನೋಡಿರೋರು ಇಷ್ಟ ಆದವ್ರು ಹಾಗೆ ಆಯ್ತಲ್ಲ ಅಂತ. ಇಲ್ಲ ಅದು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ. ಸರಿ, ಒಂದ್ 4-5 ಲಕ್ಷ ಆಯ್ತದ ಬಿಡಪ್ಪ ಅಂತ. ಹೊರಗಡೆ ಬಂದ್ಬಿಟ್ಟು ನೋಡ್ತೀನಿ, ನಮ್ ಕಳ್ಳಪುಟ್ಟಿ ಕಳ್ಳಪುಟ್ಟಿ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಹೇಳ್ದವಳು ನಾನು ಇದ್ದ ತಕ್ಷಣ, ಇಲ್ಲಿ ನಿನ್ ಇನ್ಸ್ಟಾಗ್ರಾಮ್ ನೋಡ್ದಾ, ಯಾಕೆ ಏನೈತೆ? ನನಗೆ ಗಾಬರಿ ಏನಾಗ್ಬಿಟ್ಟೈತೆ, ಏನಾರ ಅದೇನೋ ಬ್ಲಾಕ್ ಆಗ್ಬಿಡ್ತಲ್ಲ, ಹಂಗೇನ್ ಮಾಡ್ಬಿಟ್ಟಿದ್ದ ಅಂತ, ಮಾಡ್ಬಿಟ್ಟವ್ರ ಅಂತ. ಇಲ್ಲ ನೋಡ್ದೆ ಹೇಳಿ ನೀನು ಅಂತ. ಆಮೇಲೆ ಇಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸುದು, ನನಗೆ ತಲೆಯಲ್ಲೇ ಕೆಟ್ಟ ನಂದಂತ ಇಲ್ಲ ಯಾವ್ದಾರ ಪೇಕ್ ಅಂದ್ಬಿಟ್ಟು ಚೆಕ್ ಮಾಡ್ತಾವ ನಾನು. ಸಖತ್ ಖುಷಿ ಆಗ್ಬಿಡ್ತು ಮೇಡಮ್. ಆ ಇನ್ಸ್ಟಾಗ್ರಾಮ್ ಅವರು ಪಾಪ ಶ್ರೇಯ ಅಂತ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆ ವಿಷಯದಲ್ಲಿ ಮಾತ್ರ ಪೋಸ್ಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡಿದ್ರು. ಅದೊಂದು ಖುಷಿ ಮೇಡಮ್. ನಾನು ಅವ್ರು ಹೇಳಿದ್ರು ಅಂದ್ರೆ ಅವ್ರಿಗೆ ನಂಬಿಕೆ ಇರಲಿಲ್ಲ 4-5 ಲಕ್ಷ ಆಗ್ಬೋದೇನೋ ಅಂತ. ನನಗೂ ನಂಬಿಕೆ ಇರಲಿಲ್ಲ 4-5 ಲಕ್ಷನೂ ಆಯ್ತದ ಇಲ್ವಾ ಅಂತ. 18-19 ಲಕ್ಷ ಅಂದಾಗ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದು.